175 ಹೇಳ್ತಾ ಇದೀನಿ ಸರ್. ಲೀಸ್ಟ್ ಅಲ್ಲಿ ನಿಮ್ಗೋಸ್ಕರ ಅಂತೇಳಿ 165 ಬಂದ್ರೆ ಕೊಡ್ತೀವಿ. 165ಗೆ 2010 ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ ಗುರು. ಅದು ಬ್ಯಾಂಗ್ಳೂರ್ ವೆಹಿಕಲ್, ಒಂದು ಮಾಡೆಲ್ ವೆಹಿಕಲ್. 255 ಹೇಳ್ತಾ ಇದೀನಿ, 245 ಕೊಡ್ತೀವಿ. 245 2,45,000 ರೂಪಾಯಿಗೆ ಮತ್ತೊಂದು ಲೋ ಬಜೆಟ್ ಅಲ್ಲೇ ಸ್ವಿಫ್ಟ್ ಬೇಕು ಅನ್ನೋರಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಟೈರ್ ಇದೆ, ಒರಿಜಿನಲ್ ಗಾಡಿ, ಡೀಸೆಲ್ ಗಾಡಿ. ಓಕೆ, 3 ಲಕ್ಷ ಹೇಳ್ತಾ ಇದೀನಿ, 2,85,000 ಕೊಡ್ತೀವಿ ಸರ್. 2,85ಗೆ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್, ಬಟನ್ ಸ್ಟಾರ್ಟ್. ಯಾವ ಮಾಡಲ್ ಹೇಳಿದ್ರಿ? 2012. 2012 ನಿಮ್ಗೆ 5,25,000 ಕೊಡೋದು ಫೈನಲ್. 5,25,000 ರೂಪಾಯಿಗೆ ಬರೀ 54,000 ಹೊಡೆದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತೀನಿ ಗುರು. ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಅಲ್ಲಿ ಸ್ವಿಫ್ಟ್ ಹುಡ್ತಾ ಇರೋರಿಗೆ ಸಕ್ಕತ್ತಾಗಿರೋ ವೆಹಿಕಲ್ ಒಂದು ಒಳ್ಳೆ ಕಲರ್ ಅಲ್ಲಿ ಸಿಗ್ತಾ ಇದೆ. K05 ಅದು ಕರ್ನಾಟಕ ವೆಹಿಕಲ್, ಬ್ಯಾಂಗ್ಳೂರ್. ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಲ್ಲಿ ಯಾವ ಮಾಡಲ್ ಸರ್ ಇದು? ಸರ್ 2021 ಮಾಡಲ್ ಇದು. ZX 3,25,000 ಹೇಳ್ತೆ, 3,15,000 ಕೊಡ್ತೀವಿ. 3,15,000 ರೂಪಾಯಿಗೆ ನ್ಯೂ ಶೇಪ್ ಗಾಡಿ 2000. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾವು ಇವತ್ತು ಬೆಂಗಳೂರಿನ ಮನೆ ಹತ್ರನೇ ಒಂದು ಸ್ವಂತ ಬಿಸ್ನೆಸ್ ಮಾಡಿಕೊಂಡು ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ, ಬಡವರ ಬಂಧು ಅಂತ ಒಂದು ಒಳ್ಳೆ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ಕೊಂಡು ಬೆಂಗಳೂರಲ್ಲಿ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೂಡ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಯಾರ್ಯಾರು ಕಡಿಮೆ ಬಜೆಟ್ ಅಲ್ಲಿ ಕಾರ್ ಹುಡುಕ್ತಾ ಇರ್ತೀರಾ, ನಿಜವಾಗ್ಲೂ ಒಂದು ಒಳ್ಳೆ ಜಿನಿಯನ್ ವೆಹಿಕಲ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಸರ್ ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಗಿದ್ದೀರಾ ಸರ್? ಸರ್ ನಮಸ್ಕಾರ, ಚೆನ್ನಾಗಿ ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ಇದು ಫಸ್ಟ್ ನಮ್ಮ ವ್ಯೂವರ್ಸ್ ಇಂಥ ಕಾರ್ ಬೇಕು ಅನ್ನೋರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಏನಿದೆ ಸರ್ ಇವತ್ತು? ಸರ್ ನಾವು ತುಂಬಾ ಲೋ ಬಜೆಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಲ್ಲ. ಗಾಡಿ ಚೆನ್ನಾಗಿರೋ ಗಾಡಿನ ಕೊಡೋದು, ಓಕೆ, ಕ್ವಾಲಿಟಿ ಗಾಡಿನ ಕೊಡೋದು. ಯಾಕಂದ್ರೆ ಎಲ್ಲೋ ನಿಲ್ಸಿ ಎಲ್ಲೋ ವ್ಯಾಪಾರ ಮಾಡತ್ತಾರ ಅಲ್ಲ, ಓಕೆ, ಮನೆ ತಗೊಂಡ್ ಮಾಡೋದು. ಇದ್ರಲ್ಲಿ ನಮ್ಗೆ ಏನ್ ಗೊತ್ತು, ಅದ್ರೆಲ್ಲ ಚೆನ್ನಾಗಿರೋ ಗಾಡಿ, ಏಪ್ರಾನ್ ಪೋಲ್ ಎಲ್ಲ ಒರಿಜಿನಲ್ ಗಾಡಿ ತರ್ತೀವಿ. ಓಕೆ, ಕಿಲೋಮೀಟರ್ ಕೆಲವೊಂದು ಮಾಡ್ಲೋ ಗಾಡಿ ಚೆಕ್ ಮಾಡ್ತೀವಿ, ಕೆಲವೊಂದು ಚೆಕ್ ಮಾಡಲ್ಲ. 99% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತರೋದ್ನ. ಓಕೆ ಸರ್, ಇವಾಗ ಈ ಲೊಕೇಶನ್ ಬರಬೇಕು ಅಂತಂದ್ರೆ ನಮ್ಮ ವ್ಯೂವರ್ಸ್ ಯಾವ ಲೊಕೇಶನ್ ಬರಬೇಕು ಫಸ್ಟ್ ಇನ್ಫಾರ್ಮ್ ಮಾಡ್ಬೋದು ಸರ್. ಮಾದವರ ಮೆಟ್ರೋ ಸ್ಟೇಷನ್ ಇಂದ 1.5 ಕಿಲೋಮೀಟರ್ ಆಗುತ್ತೆ. ತೋಟದಳ್ಳಿ ಅಂತ ಇದೆ, ಮುಂದೆ ನೋಡಿ ಇದು ಮಮತಾ ಕನ್ವೆನ್ಷನ್ ಹಾಲ್ ಅಂತ, ಇದ್ರ ಆಪೋಸಿಟ್ ನಮ್ಮ ಮನೆ ಬರುತ್ತೆ. ಓಕೆ, ಇದು ಇವರು ಮನೆ ಹತ್ರ ಬಿಸ್ನೆಸ್ ಮಾಡ್ಕೊಂತಾರದ್ದು. ಮುಂದಕ್ಕೆ ಒಂದು ಶೋರೂಮ್ ಮಾಡಬೇಕು ಅಂತಾನೂ ಇದ್ದಾರೆ, ಮಾಡ್ತಾರೆ ಖಂಡಿತ. ಯಾಕಂತಂದ್ರೆ ಪ್ರತಿಯೊಬ್ಬರು ಒಂದು ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇರ್ತೀರಾ, ಖಂಡಿತ ಇಲ್ಲಿ ಸಿಗುತ್ತೆ ನಿಮ್ಗೆ. ಅಕಸ್ಮಾತ್ ನಿಮ್ಗೆ ಓಕೆ ಆದ್ರೆ ನಿಮ್ಮ ಗೊತ್ತಿರೋ ಮೆಕ್ಯಾನಿಕ್ ಕರ್ಕೊಂಡ್ ಬೇಕಾದ್ರೆ ಚೆಕ್ ಮಾಡಿಸ್ಬಿಟ್ಟು ತಗೊಂಡ್ ಹೋಗ್ಬೋದು. ಖಂಡಿತ ಅದಕ್ಕೂ ನಿಮ್ಗೆ ಆಫರ್ ಇರುತ್ತೆ, ಮತ್ತೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಸರ್ ಯಾವ ಮಾಡಲ್ ಮೇಲೆ ಲೋನ್ ಕೂಡ ಸಿಗುತ್ತೆ? ಸರ್ 2012 ಅಬೋ ಮೇಲೆ 2012 ಮೇಲೆ ನಿಮ್ಗೆ ಲೋನ್ ಖಂಡಿತ ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ವೆಹಿಕಲ್ ಖಂಡಿತ ನಿಮ್ಗೆ ಫ್ಯಾಮಿಲಿಗೆ ಸಿಗುತ್ತೆ. ಇವರಲ್ಲಿ ಬನ್ನಿ, ವಿಸಿಟ್ ಮಾಡಿ, ಖಂಡಿತ ಜಿನಿಯನ್ ವೆಹಿಕಲ್ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಅದು ಕಡಿಮೆ ಬಜೆಟ್ ಅಲ್ಲಿ ಗುರು. ಪ್ರತಿಯೊಂದು ವೆಹಿಕಲ್ ಕೂಡ ತಿಳಿಸ್ಕೊಡ್ತೀನಿ ಡೀಟೇಲ್ಸ್. ಶುರು ಮಾಡೋಣ ಹಾಗಾದ್ರೆ, ಕೇಳ್ತಿದ್ರಲ್ಲ ಬನ್ನಿ ಹಾಗಾದ್ರೆ. ಗುರು, ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಅಲ್ಲಿ ಸ್ವಿಫ್ಟ್ ಹುಡ್ತಾ ಇರೋರಿಗೆ ಸಕ್ಕತ್ತಾಗಿರೋ ವೆಹಿಕಲ್ ಒಂದು ಒಳ್ಳೆ ಕಲರ್ ಅಲ್ಲಿ ಸಿಗ್ತಾ ಇದೆ. K05 ಅದು ಕರ್ನಾಟಕ ವೆಹಿಕಲ್, ಬ್ಯಾಂಗ್ಳೂರ್. ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಲ್ಲಿ ಯಾವ ಮಾಡಲ್ ಸರ್ ಇದು? ಸರ್ 2021 ಮಾಡಲ್ ಇದು. ZXi ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್ ವೆಹಿಕಲ್? ಸರ್ 1,02,000 ಜಿನಿಯನ್ ಕಿಲೋಮೀಟರ್, ಶೋರೂಮ್ ಹಿಸ್ಟ್ರಿ ಸಮೇತ ಇದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ರಿಪ್ಲೇಸ್ಮೆಂಟ್ ಇಲ್ಲ, ಡಬಲ್ ಕೀ, ಮ್ಯಾನ್ಯುಯಲ್ ಬುಕ್, ಪಿನ್ ಟು ಪಿನ್ ಸರ್ವಿಸ್ ಆಗಿದೆ, ಆಟೋಮೆಟಿಕ್. ಇದು ಆಟೋಮೆಟಿಕ್ ಚೆನ್ನಾಗಿದೆ ಗಾಡಿ. ಯಾಕಂದ್ರೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ಅಲೈ ವೀಲ್ ನೋಡಿದ್ರಿ, ಟೈರ್ ಕಂಡೀಷನ್ ನೋಡಿದ್ರಿ, ಇಂಟೀರಿಯರ್ ಕೂಡ ತೋರಿಸ್ಕೊಟ್ವಿ. ತುಂಬಾನೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ವೆಹಿಕಲ್. ಸರ್ ಯಾವ ಮಾಡಲ್ ಹೇಳಿದ್ರಿ ಇದು? 2021 ZXi ಬಟನ್ ಸ್ಟಾರ್ಟ್ ಗಾಡಿ, 2021. ಓಕೆ ಸರ್, ಕೋಟಿಂಗ್ ಏನ್ ಮಾಡ್ತಿದ್ದೀರಾ ಸರ್ ಇದು? ಸರ್ 6.5 ಲಕ್ಷ ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ 6,25,000 ಕೊಡ್ತೀನಿ. 6,25,000 ರೂಪಾಯಿಗೆ ನಿಮ್ಗೆ ಇದು ಫೈನಲ್ ಆಗ್ತಾ ಇದೆ ಗಾಡಿ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ ಮೇಲೆ? ಇದು ಸಿಂಗಲ್ ಕಾಂಪ್ ಇನ್ಸೂರೆನ್ಸ್ ಇರೋದ್ರಿಂದ 16 ವರ್ಷ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಕಸ್ಟಮರ್. ಇನ್ನು 1 ವರ್ಷ ಇನ್ಸೂರೆನ್ಸ್ ಇದೆ. ಮಿನಿಮಮ್ ಅಂದ್ರೆ 5.5 ಲಕ್ಷ ಲೋನ್ ಆಗುತ್ತೆ. 5,50,000 ಲೋನೇ ಆಗುತ್ತೆ. 5,50,000 ಲೋನೇ ಆಗುತ್ತೆ ಗುರು. 75,000 ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ. ಆರಾಮಾಗಿ ತಗೊಂಡ್ ಬಾ, ಒಂದು ಸ್ವಿಫ್ಟ್ ತಗೊಂಡೋಗು. ಅದು ಸಿಂಗಲ್ ಓನರ್, ಟಾಪ್ ಅಂಡ್ ವೆಹಿಕಲ್, ಪುಷ್ ಬಟನ್, ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ. ಸಕ್ಕತ್ತಾಗಿದೆ. ಯಾರು ಈ ವೆಹಿಕಲ್ ತಗೋಬೇಕು ಅಂತ ಇದ್ರಿ ಬನ್ನಿ, ಡೈರೆಕ್ಟ್ ಇವ್ರ ಹತ್ರ ಯಾವುದೇ ರೀತಿ ಕಮಿಷನ್ ಇರಲ್ಲ, ಏನಿರಲ್ಲ. ಒಂದು ಒಳ್ಳೆ ವೆಹಿಕಲ್ ಖಂಡಿತ ಕೊಡ್ತಾರೆ. ಅವರ ಬಂಧು ಅಂತಾನೆ ಹೇಳ್ಬೋದು. ನಿಮ್ಗೆ ಒಂದು ಆಲ್ಟೋ ಕೂಡ ಇದೆ, ಅದು ಬ್ಯಾಂಗ್ಳೂರ್ ವೆಹಿಕಲ್ ಗುರು. ಸರ್ ಇದು ಯಾವ ಮಾಡಲ್ ಸರ್ ಇದು? 2017 ಮಾಡಲ್, ಸೆಕೆಂಡ್ ಓನರ್. ಇದು ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್. ಬರೀ 17,200 ಓಡಿದೆ. ಲೇಡಿ ಡ್ರೈವ್, ಲೇಡಿ ಲಾಯರ್ ಹೆಸರಲ್ಲಿ ಇತ್ತು. ಅವ್ರ ಹತ್ರ ನಾವು ಬೈ ಮಾಡ್ತಿದ್ವಿ. ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ, ಇನ್ಸೂರೆನ್ಸ್ ಇದೆ.
17,200 ಶೋರೂಮ್ ಟ್ರ್ಯಾಕ್ ಇದು. ಓಕೆ ಸರ್ 2017 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 3 ಲಕ್ಷ ಹೇಳ್ತಾ ಇದೀನಿ. 275 ಡೆಡ್ ಲೈನ್ ಬಂದ್ರೆ ಕೊಡ್ತೀನಿ. 2,75,000 ರೂಪಾಯಿಗೆ 217 ಮಾಡಲ್ ನಿಮ್ಗೆ 2,75,000 ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತದೆ. ಜಸ್ಟ್ 17,000 ಅಷ್ಟೇ ಓಡಿದೆ. ಮೆಕ್ಯಾನಿಕ್ ಕರ್ಕೊಂಡ್ ಬಾಗುರು, ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊ, ಆರಾಮಾಗಿ ತಗೊಂಡೋಗು. ಗಾಡಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಂದು ಒಳ್ಳೆ ವೆಹಿಕಲ್, ಮಾಡಲ್ ವೆಹಿಕಲ್. ಅದೇ ನೀವು ಆಚೆಗಳು ತಗೋತೀನಿ ಅಂದ್ರೆ ಒಂದು 50,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. 2,75,000 ರೂಪಾಯಿಗೆ ಈ ವೆಹಿಕಲ್ ಸಿಗ್ತದೆ. 2017 ಮಾಡಲ್. ಮತ್ತೊಂದು i10 ಕೂಡ ಇವರಲ್ಲಿ K01 ಬ್ಯಾಂಗ್ಳೂರ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ. ಯಾಕಂದ್ರೆ ತುಂಬಾ ಜನ ಈ ವೆಹಿಕಲ್ ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ಇವ್ರ ಹತ್ರ ಬನ್ನಿ, ಈ ವೆಹಿಕಲ್ ಕೂಡ ನಿಮ್ಗೆ ಒಂದು ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ಯಾವ ಮಾಡಲ್ ಸರ್ ಇದು? 2017 ಮಾಡಲ್ ಸ್ಪೋರ್ಟ್ಸ್ ವರ್ಷನ್ ಇದು. ಸ್ಪೋರ್ಟ್ಸ್ ವರ್ಷನ್ 17 ಮಾಡಲ್. ಸೆಕೆಂಡ್ ಓನರ್ ಆಗಿದೆಯಾ? ಹೌದು. ಎಷ್ಟು ಹೊಡಿದೆ ಸರ್ ಇದು? ಸರ್ ಕಿಲೋಮೀಟರ್ ನಾವು ಗ್ಯಾರಂಟಿ ಕೊಡಲ್ಲ ಈ ಗಾಡಿಗೆ. 1,42,000 ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳಿದ್ದಾರೆ. ನಾವು ಏನ್ ಚೆಕ್ ಮಾಡಿಲ್ಲ. ಓಕೆ. ಸ್ವಲ್ಪ ಪ್ರೈಸಿಂಗ್ ಅಲ್ಲೂ ಕೊಡ್ತೀನಿ. 17 ಮಾಡಲ್ ಸ್ಪೋರ್ಟ್ಸ್ ವರ್ಷನ್ ಡೀಸೆಲ್ ಗಾಡಿ ಇದು. ಓಕೆ ಸರ್. 4,85,000 ಕೊಡ್ತೀನಿ. ಇಡೀ ಬೆಂಗಳೂರಲ್ಲಿ ಯಾರು ಕೊಡಲ್ಲ ಈ ಪ್ರೈಸ್. 485 17 ಮಾಡಲ್ ಸ್ಪೋರ್ಟ್ಸ್ ವರ್ಷನ್ ಡೀಸೆಲ್ ಗಾಡಿ. ಓಕೆ. 2017 ನಿಮ್ಗೆ 4,85,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ i20 ಸಿಗ್ತಾ ಇದೆ. ಬ್ಯಾಂಗ್ಳೂರ್ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ, ನೋಡಿದ್ರಲ್ಲ. ಟೈರ್ ಕೂಡ ನಿಮ್ಗೆ ಅಲೈವಿಲ್ ಇದೆ. ಟೈರ್ ಎಲ್ಲ ನೋಡ್ತಾ ಬಂದ್ರೆ ನಿಮ್ಗೆ ಒಂದು 80% ಟೈರ್ ಇದೆ ಗುರು. ಗಾಡಿ ತುಂಬಾನೇ ಚೆನ್ನಾಗಿದೆ. ಅದು ಡೀಸೆಲ್ ವೆಹಿಕಲ್ ಗುರು. ಡೀಸೆಲ್ ಬಂದು ನಿಮ್ಗೆ ಗೊತ್ತಿರ್ಬೋದು, ಮೈಲೇಜ್ ಅಲ್ಲಿ ತುಂಬಾನೇ ಗುಡ್ ಮೈಲೇಜ್ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ನಿಮ್ಗೆ ಡೆಂಟು ಸ್ಕ್ರಾಚಸ್ ಇಲ್ಲ. ಸಣ್ಣ ಪುಟ್ಟ ಇದೇ ಇರುತ್ತೆ ಎನಿ ವೆಹಿಕಲ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗಿ ಚಾಲೆಂಜಿಂಗ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೆ. ಎಷ್ಟು ಹೇಳಿದ್ರೆ ಸ್ಪೋರ್ಟ್ಸ್ ವರ್ಷನ್ 485 ಕೊಡ್ತೀನಿ. 485. ನೀವು ಬೆಂಗಳೂರು ಎಲ್ಲಿ ಹುಡುಕಿದ್ರು 4,85,000 ರೂಪಾಯಿಗೆ ನಿಮ್ಗೆ 17 ಮಾಡಲ್ i20 ಸಿಗಲ್ಲ ಗುರು. ಖಂಡಿತ ಅವ್ರ ಹತ್ರ ಸಿಗುತ್ತೆ. ಬಾಗುರು, ಬೇಗ ಬಂದು ತಗೊಂಡು ಹೋಗು ಅಷ್ಟೇ ಗುರು. ಈ ಸ್ವಿಫ್ಟ್ ಬೇಡವಾ ಕಲರ್ ಅಲ್ಲಿ? ಈ ಕಲರ್ ಇದೆ, ಇದು ಬೇಕಾ ಸರ್? ಮಾಡಲ್ ಇದು ಸರ್ 19 ಮಾಡಲು ಸೆಕೆಂಡ್ ಓನರ್ VX ಇದು. ಓಕೆ. 5,25,000 ಕೊಡೋದು ಫೈನಲ್. 5,25,000 ರೂಪಾಯಿಗೆ ಬರೀ 54,000 ಹೊಡೆದ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತೀನಿ. ಕೇಳಿದ್ರಲ್ಲ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಬ್ಯಾಂಗ್ಳೂರ್ ವೆಹಿಕಲ್ K04. ಗಾಡಿ ಫಸ್ಟ್ ತುಂಬಾನೇ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಟೈರ್ ಎಲ್ಲ ನೋಡ್ತಿರ್ಬೋದು, 60% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲಾಸಿಕ್ ಆಗಿದೆ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC, ಕಂಪ್ನಿ ಸಿಸ್ಟಮ್, ಅದು ಏರ್ ಬ್ಯಾಗ್ ಬರುತ್ತಾ? 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಚೆನ್ನಾಗಿದೆ ಗಾಡಿ ಕೂಡ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಲೋನ್ ಕೂಡ ಆಪ್ಷನ್ ಇರುತ್ತೆ. ಈ ವೆಹಿಕಲ್ ಹುಡುಕ್ತಾ ಇರೋರಿಗೆ ಸ್ವಿಫ್ಟ್ 2 ವೆಹಿಕಲ್ ಇದೆ, ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಮತ್ತೊಂದು i20 ಕೂಡ ನೋಡ್ತಾ ಇದೀವಿ. ಅವಾಗಲೇ ಒಂದು ವೈಟ್ ಕಲರ್ ತೋರಿಸ್ಕೊಟ್ವಿ. ವೈಟ್ ಬೇಡ ಅನ್ನೋರಿಗೆ ಸಿಲ್ವರ್ ಕೂಡ ಇದೆ, ಸಿಲ್ವರ್ ಬೇಡ ಅನ್ನೋರಿಗೆ ವೈಟ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 16 ಮಾಡಲ್ ಮ್ಯಾಗ್ನಾ ಡೀಸೆಲ್ ಗಾಡಿ. ಮ್ಯಾಗ್ನಾ ವೇರಿಯಂಟ್. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಇದೆ. 95,000 ಜಿನಿಯನ್ ಕಿಲೋಮೀಟರ್ ಆಗಿದೆ. ಯಾವ್ದು ಆಕ್ಸಿಡೆಂಟ್ ಡೆಂಟು ಆತರ ಏನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 5 ಲಕ್ಷ ಬಂದ್ರೆ ಕೊಡ್ತಾ ಇದೆ. 5 ಲಕ್ಷ ಒಂದು ಫೈನಲ್ ಏನಾದ್ರು? ಯಾಕಂದ್ರೆ ಇದು ಕಿಲೋಮೀಟರ್ ಗ್ಯಾರಂಟಿ ಇದೆ. 490 ಕೊಡೋಣ ನಿಮ್ಗೋಸ್ಕರ. 4,90,000 ರೂಪಾಯಿ. ಯಾವ ಮಾಡಲ್ ಹೇಳಿದ್ರಿ? 2015 16 ರಿಜಿಸ್ಟ್ರೇಷನ್ ಡೀಸೆಲ್ ಗಾಡಿ. ಇದು ಡೀಸೆಲ್ ವೆಹಿಕಲ್ 2015 16 4,90,000 ರೂಪಾಯಿಗೆ ಮತ್ತೊಂದು i10 ಶೋರೂಮ್ ಮಿಸಿ ಸಿಗುತ್ತೆ. i20 ಶೋರೂಮ್ ಮಿಸಿ ಕೂಡ ಸಿಗುತ್ತೆ. ಟೈರ್ ಎಲ್ಲ ನೋಡ್ತಾ ಇರ್ಬೋದು, ನಿಮ್ಗೆ ಒಂದು 50% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಲ್ವರ್ ಕಲರ್ ಗಾಡಿ ಸಖತ್ತಾಗಿದೆ ಅಂತ ಹೇಳ್ಬೋದು. i20 2 ಇದೆ, ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. i20 ಹುಡುಕ್ತಾ ಇರೋರಿಗೆ ವೈಟ್ ಕಲರ್, ಲೋ ಬಜೆಟ್ ಅಲ್ಲೇ ಬೇಕು ಅನ್ನೋರಿಗೆ ಮತ್ತೊಂದು ವೆಹಿಕಲ್ ಇದೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2012 ಮಾಡಲ್ ಇದು. ಬಟನ್ ಸ್ಟಾರ್ಟ್ ಡೀಸೆಲ್ ಗಾಡಿ. ಓಕೆ. ಬಟನ್ ಸ್ಟಾರ್ಟ್ ಇದೆ, 4 ಹೊಸ ಟೈರ್ ಇದೆ, ಒರಿಜಿನಲ್ ಗಾಡಿ, ಡೀಸೆಲ್ ಗಾಡಿ. ಓಕೆ. 3 ಲಕ್ಷ ಹೇಳ್ತಾ ಇದೀನಿ. 2,85,000 ಕೊಡ್ತೀನಿ ಸರ್. 2,85,000ಕ್ಕೆ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್, ಬಟನ್ ಸ್ಟಾರ್ಟ್. ಯಾವ ಮಾಡಲ್ ಹೇಳಿದ್ರಿ? 2012 ನಿಮ್ಗೆ ಡೀಸೆಲ್ ವೆಹಿಕಲ್, ಬಟನ್ ಸ್ಟಾರ್ಟ್, 2,85,000 ರೂಪಾಯಿಗೆ ಮತ್ತೊಂದು i20 ಸಿಗ್ತಾ ಇದೆ. ಹೊಸ ಟೈರ್ ಇದೆ, ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ನಾನೇನೆ. ಓಕೆ. ಟೈರ್ ಎಲ್ಲ ಚೆನ್ನಾಗಿದೆ, ಅಲೈವೇಲ್ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏರ್ ಬ್ಯಾಗ್ ಕೂಡ ಇದೆ ಇದರಲ್ಲಿ. ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಲ್ಲ, ಅದು ಡೀಸೆಲ್ ವೆಹಿಕಲ್ ಗುರು. ನಿಮ್ಗೆ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಅಲ್ಲಿ 2012 2,85,000 ರೂಪಾಯಿಗೆ i20 ಸಿಗ್ತಾ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ವಿತ್ ಬಟನ್ ಸ್ಟಾರ್ಟ್. ಇದು ಏರ್ ಬ್ಯಾಗ್ ಕೂಡ ಬರುತ್ತೆ. 2,85,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ i20 ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಬ್ಯಾಂಗ್ಳೂರ್ ವೆಹಿಕಲ್ ಒಂದು ಯಾವ ಸರ್ ಇದು ವೆಹಿಕಲ್? ಇದು ಸರ್ ಮಾರುತಿ ಸಿಯಾಜ್ ಅಂತ. ಇದು 2016 ಮಾಡಲು VDA ಪ್ಲಸ್. ಇದು SHVS ಹೈಬ್ರಿಡ್ ಗಾಡಿ. ಇದು ಓಕೆ. ಡೀಸೆಲ್ ಗಾಡಿ. 5.25 ಲಕ್ಷ ಹೇಳ್ತಾ ಇದೀನಿ. 5 ಲಕ್ಷ ಬಂದ್ರೆ ಕೊಡ್ತೀನಿ. 5 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತೀರಾ? ಓಕೆ. ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ, SHVS ಹೈಬ್ರಿಡ್ ಗಾಡಿ ಇದು. ಓಕೆ. ಡೀಸೆಲ್ ವೆಹಿಕಲ್. ಇದು ಕೂಡ ಟೈರ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾರೆ. ಎದುರುಗಡೆ ಬನ್ನಿ, ನಿಜವಾಗ್ಲೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಲೋನ್ ಕೂಡ ಸಿಗುತ್ತೆ ಪ್ರತಿಯೊಂದು ವೆಹಿಕಲ್ಗೆ. ಮಾಡಲ್ ಮೇಲೆ 2012 ಮೇಲೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಅದು ಡೀಸೆಲ್ ವೆಹಿಕಲ್ಗಳು ಮೈಲೇಜ್ ಒಂದು ಒಳ್ಳೆ ವೆಹಿಕಲ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಟಾಟಾ ಕಂಪ್ನಿ ನೋಡ್ತಾ ಇದ್ರೆ ಒಂದು ಟಿಗೋ ಕೂಡ ಇದೆ. ಸರ್ ಮಾಡಲ್ ಇದು? ಸರ್ 2019
ಮತ್ತು ಎಕ್ಸ್ ಪ್ಲಸ್ ಅಂತ ಹೇಳಿ ಡೀಸೆಲ್ ವೇರಿಯಂಟ್ ಇದು ಫುಲ್ ಟಾಪ್ ಎಂಡ್ ಮಾಡಲು ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಓಕೆ ಪ್ರತಿಯೊಂದು ಇದೆ ಟಾಟಾ ಗಾಡಿ ಇದು. ಓಕೆ, ನೋಡ್ತಿದ್ರಲ್ಲ ಮ್ಯಾಗ್ವಿಲ್ ಇದೆ, ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲೂ ನಿಮಗೆ ಒಂದು 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್, ಲೆದರ್ ಸೀಟ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಿಯಾಗೋ ನಿಮಗೆ ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಕಲರ್ ಕೂಡ ಒಂದು ಗುಡ್ ಕಲರ್ ಅಂತಾನೆ ಹೇಳ್ತಾ, ಡೀಸೆಲ್ ವೆಹಿಕಲ್. ಅದರಲ್ಲೂ ಸರ್ ಏನ್ ಪ್ರೈಸ್ ಮಾಡ್ತಿದ್ದೀರಾ ಇದು? ಸರ್ 4,25,000 ಹೇಳ್ತಾ ಇದೀನಿ, 3,95,000 ಕೊಡ್ತೀನಿ ಸರ್. 3,90,000 ರೂಪಾಯಿಗೆ 3,90,000 ರೂಪಾಯಿಗೆ ನಿಮ್ಗೆ ಡೀಸೆಲ್ ವೆಹಿಕಲ್ 19 ಮಾಡಲ್. ಇಡೀ ನಿಮ್ ಬೆಂಗಳೂರು ಎಲ್ಲಿ ಹುಡುಕಿದ್ರು ಈ ರೇಟ್ಗೆ ಸಿಗಲ್ಲ ಅಂತಾನೆ ಹೇಳ್ಬೋದು. ಟಾಪ್ ಎಂಡ್ ವೆಹಿಕಲ್ ನಿಮ್ಗೆ. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಾ ಇದೀವಿ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಮಾಡಲ್ ಇದು 2016 ಮಾಡಲ್ ಇದು. 16 ಓನರ್ ಸರ್ ಇದು? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್. 98,000 ಹೊಡಿದೆ, VXI ಪ್ಲಸ್ ಇದು. ಓಕೆ, ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? 375 ಹೇಳ್ತಾ ಇದೀನಿ, 350 ಬಂದ್ರೆ ಕೊಡ್ತೀನಿ. 3,50,000 ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತದೆ. ಇದು ಕೂಡ ಅಷ್ಟೇ, ನಿಮ್ಗೆ ಟೈರ್ ಎಲ್ಲ ಒಂದು 40% ಟೈರ್ ಇದೆ. ಬ್ಯಾಕ್ ಸೈಡ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ. ಇದು ಕೂಡ ನಿಮ್ಗೆ 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು ವೆಹಿಕಲ್. ನೀವು ಕೂಡ ನೋಡ್ತಾ ಇದ್ದೀರಾ, ಖಂಡಿತ ಚೆನ್ನಾಗಿದೆ ವೆಹಿಕಲ್. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಕೊಡ್ತಾ ಇದ್ದಾರೆ. ಲೋನ್ ಕೂಡ ಇರುತ್ತೆ ಈ ವೆಹಿಕಲ್ಗೆ. ವ್ಯಾಗನರ್ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೋ ಬಜೆಟ್ ಅಲ್ಲಿ ಐಟನ್ ಬೇಕಾಗೋರು ಬಾಗೂರು ಇಲ್ಲಿ ಸಿಗುತ್ತೆ ಡೈರೆಕ್ಟ್ ಆಗಿ ನಿಮಗೆ. K02 ಅದು ಬ್ಯಾಂಗ್ಳೂರ್ ವೆಹಿಕಲ್. ಸರ್ ಮಾಡಲ್ ಇದು? ಸರ್ 2008 ಮಾಡಲ್ ಇದು. ಮ್ಯಾಗ್ನಾ, ಥರ್ಡ್ ಓನರ್ ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೊಸ ಸೀಟ್ ಕವರ್ ಇದೆ, ಫ್ಲೋರ್ ಮ್ಯಾಟ್ ಇದೆ, ಓಕೆ, ಬ್ಯಾಕ್ ವೈಫರ್ ಇದೆ, ಓಕೆ. ಟೈರ್ ಕೂಡ 4 ವರ್ಷ ರನ್ನಿಂಗ್ ಇದೆ. ಟೈರ್ 80% ಟೈರ್ ಇದೆ. ಅಪೋಲೋ ಟೈರ್ 80%. ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಫ್ಲೋರ್ ಮ್ಯಾಟ್, ಸೀಟ್ ಕವರ್ ಎಲ್ಲ ಇದೆ ಪ್ರತಿಯೊಂದು. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋ ಬಜೆಟ್ ಅಲ್ಲಿ ಐಟನ್ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್. ಸಿಲ್ವರ್ ಕಲರ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? 185 ಹೇಳ್ತಾ ಇದೆ, ನಿಮ್ಗೋಸ್ಕರ 175 ಕೊಡ್ತೀನಿ. 175ಗೆ 1,75,000 ರೂಪಾಯಿಗೆ ನಿಮ್ಗೆ ಒಂದು ಸ್ಯಾಂಟ್ರೋ ರೈಟ್ ಅಲ್ಲಿ ಒಂದು ಐಟನ್ ಕೂಡ ಸಿಗ್ತಾ ಇದೆ. ಗಾಡಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿದ್ರಲ್ಲ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗುಡ್ ವೆಹಿಕಲ್ ಗುರು, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಬಜೆಟ್ ಅಲ್ಲಿ ಸ್ವಿಫ್ಟ್ ಹುಡುಕ್ತಾ ಇದ್ದೀರಾ, K32 ಕರ್ನಾಟಕ ವೆಹಿಕಲ್. ಸರ್ ಮಾಡಲ್ ಸರ್ ಇದು? ಸರ್ 2012 ಮಾಡಲ್, LDA. ಓಕೆ, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಬರೀ 3,25,000 ಹೇಳ್ತೇವೆ, 3,15,000 ಕೊಡ್ತೀನಿ. 3,15,000 ರೂಪಾಯಿಗೆ ನ್ಯೂ ಶೇಪ್ ಗಾಡಿ, 2012 ಮಾಡಲ್, ಸಿಂಗಲ್ ಓನರ್ ಗುರು. 2012 ಮಾಡಲ್, 3,25,000 ರೂಪಾಯಿಗೆ ನಿಮ್ಗೆ ಇದು ಹೇಳ್ತಾ ಇದ್ದಾರೆ. ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. 12 ಮಾಡಲ್ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡ್ತಿದ್ರಲ್ಲ, ವೈಟ್ ಕಲರ್. ಟೈರ್ ಎಲ್ಲ ನಿಮ್ಗೆ ಒಂದು 70% ಟೈರ್ ಇದೆ. ತುಂಬಾನೇ ಚೆನ್ನಾಗಿದೆ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸ್ವಿಫ್ಟ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಮಾರುತಿ ಇದೇನೆ, ಮಾರುತಿ SX4 ಅಂತ ZDI. ಇದರಲ್ಲಿ ಏರ್ ಬ್ಯಾಗು, ABS, ಅಲ್ಲ ವೀಲ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಇದು. 2012 ಮಾಡಲ್, ಥರ್ಡ್ ಓನರ್ ಗಾಡಿ. ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಒಂದು 290 ಹೇಳ್ತಾ ಇದೀನಿ, 275 ಕೊಡ್ತೀನಿ. 2,75,000 ರೂಪಾಯಿಗೆ ಸ್ಟಾರ್ಟ್ ಅದು. ನಿಮ್ಗೆ 2,75,000 ರೂಪಾಯಿಗೆ ಬಟನ್ ಕೀ ಪುಷ್ ಸ್ಟಾರ್ಟ್ ಇರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿ ಅಂತ ಹೇಳ್ಬೋದು. ಈ ವೆಹಿಕಲ್ ಒಂದು ಕಡಿಮೆ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಇದು. ಓಕೆ, ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ. K06 ಇದು ಕರ್ನಾಟಕ ವೆಹಿಕಲ್. ಮತ್ತೊಂದು ಆಲ್ಟೋ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಅವಾಗಲೇ ಒಂದು ಆಲ್ಟೋ ತೋರಿಸಿದ್ವಿ. ಇದು 2ನೇ ವೆಹಿಕಲ್ ನಿಮ್ಗೆ, ಸಿಲ್ವರ್ ಕಲರ್. ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ. ಸರ್ ಮಾಡಲ್ ಇದು? ಸರ್ 2010 LXI, 4 ಪವರ್ ವಿಂಡೋ ಇದೆ, FC ಇದೆ, ರನ್ನಿಂಗ್ ಇದೆ. ಮಾಡ್ಕೊಬೇಕು. 175 ಹೇಳ್ತಾ ಇದೀನಿ ಸರ್. ಲೀಸ್ಟ್ ಅಲ್ಲಿ ನಿಮ್ಗೋಸ್ಕರ ಅಂತೇಳಿ 165 ಬಂದ್ರೆ ಕೊಡ್ತೀನಿ. 165ಗೆ 2010 ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ ಗುರು. ಅದು ಬ್ಯಾಂಗ್ಳೂರ್ ವೆಹಿಕಲ್, ಒಂದು ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿರುತ್ತೆ. 165ಗೆ 2010 ಮಾಡಲ್ ಒಂದು ಒಳ್ಳೆ ಆಲ್ಟೋ ಸಿಗ್ತಾ ಇದೆ. ಒಂದು ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಸ್ವಿಫ್ಟ್ ಕೂಡ ಇದೆ ಗುರು ಇದರಲ್ಲಿ. K02 ಇದು ಕೂಡ ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ. ಸರ್ ಮಾಡಲ್ ಇದು? ಸರ್ 2010 ಮಾಡಲು, VDI ಇದು. ಓಕೆ, ಥರ್ಡ್ ಓನರ್ ಆಗಿದೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಪ್ರೈಸ್ 255 ಹೇಳ್ತಾ ಇದೀನಿ, 245 ಕೊಡ್ತೀನಿ. 245, 2,45,000 ರೂಪಾಯಿಗೆ ಮತ್ತೊಂದು ಲೋ ಬಜೆಟ್ ಅಲ್ಲೇ ಸ್ವಿಫ್ಟ್ ಬೇಕು ಅನ್ನೋರಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಟೈರ್ ಎಲ್ಲ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ. ಒಂದು 80% ಟೈರ್ ಇದೆ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಿಫ್ಟ್ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು.